ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಮಾ ಬಸವರಾಜ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇವತ್ತು ನಾವು ನಮ್ಮ ಅತ್ತೆಯವರು ಕಬ್ಬಾಳಮ್ಮಂದು ಹಬ್ಬ ಮಾಡ್ತಾಯಿದ್ದಾರೆ. ಹಾಗಾಗಿ ದೇವ್ರ ತರಕ್ಕೋಸ್ಕರ ಹೊಸನೀರು ತರಕ್ಕೋಸ್ಕರ ಇಲ್ಲಿ ಬಸವನ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಇದು ನಮ್ಮೂರಿನಲ್ಲೇ ಇದೆ ಬಸವನ ದೇವಸ್ಥಾನ. ಅಲ್ಲಿ ಬಂದು ದೇವ್ರು ತೊಗೊಂಡು 5 ಬೆನ್ನಿಗೆ ಹೊಸನೀರು ತೊಗೋಬೇಕು. ಅದನ್ನ ಮುತ್ತೈದೆಯರ ಕೈಯಲ್ಲಿ ತರಿಸ್ತಾರೆ. ಇಲ್ಲಿ ಪೂಜೆ ಮಾಡ್ತಾಯಿದ್ರಲ್ಲ ಅವರೇ ನಮ್ಮ ಅತ್ತೆಯವರು. ಇಲ್ಲಿ ಮಧ್ಯದಲ್ಲಿ ನಮ್ಮ ದೇವ್ರದ್ದು ಕರಗ ಇದೆ. 3 ಜನ ಗುಡಪ್ಪ ದೇವರಿದ್ದಾರೆ. ಅವ್ರ ಮೈ ಮೇಲೆ ದೇವ್ರು ಬರುತ್ತೆ. ದೇವ್ರು ಬಂದಾಗ ಕರಗ ಹೊತ್ಕೊಂಡು ಬಿಂದಿಗೆಗಳನ್ನ ಮುತ್ತೈದೆಯರು ಹೊತ್ಕೊಂಡು ಹೋಗ್ತೀವಿ. ಈರ್ ಮಕ್ಕಳು ಬಂದಿರ್ತಾರೆ. ಈರ್ ಮಕ್ಕಳು ಪದ ಹೇಳ್ಕೊಂಡು ತಮಟೆ ಬಾರಿಸ್ಕೊಂಡು ಈಡಿಗೆ ಎಲ್ಲ ಹೊಡ್ಕೊಂಡು ಅಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಎಲ್ಲರೂ ರೋಡಲ್ಲಿ ಮೆರವಣಿಗೆ ಹೋಗ್ತೀವಿ. ಆಮೇಲೆ ಅಲ್ಲಿ ಯಾರು ಹಬ್ಬ ಮಾಡ್ತಾಯಿದ್ದಾರೆ ಅವ್ರ ಮನೆ ಹತ್ರ ಹೋಗಿ ಅಲ್ಲಿ ಬಾಗಿಲಲ್ಲಿ ಕಬ್ಬಾಳಮ್ಮನಿಗೆ ಮರಿ ಒಪ್ಪಿಸಿ ಮನೆ ಒಳಗಡೆ ದೇವ್ರನ್ನ ಪ್ರತಿಷ್ಠಾಪನೆ ಮಾಡ್ತೀವಿ. ಆಮೇಲೆ ಮರಿದು ಅಡುಗೆ ಮಾಡಿ ಜನರಿಗೆಲ್ಲ ಊಟ ಹಾಕ್ತಾರೆ. ಮೈ ಮೇಲೆ ಅಮ್ಮ ಬಂದಾಗ ನೋಡೋಕೆ ಒಂದು ಚಂದ. ಅಮ್ಮನಿಗೆ ತಮಟೆ ಶಬ್ದ ಮತ್ತು ಈಡ್ಗಾಯಿ ಅಂದರೆ ತುಂಬ ಇಷ್ಟ. ತಮಟೆ ಬಡಿತಾ ಇದ್ದರೆ ಈರ್ ಮಕ್ಕಳೆಲ್ಲ ಬಂದಿರ್ತಾರಲ್ಲ ಅವರು ಪದ ಹಾಡಿಕೊಂಡು ಅಮ್ಮನಿಗೆ ಖುಷಿ ಪಡಿಸ್ತಾ ಇರ್ತಾರೆ. ಜೊತೆಗೆ ಅಮ್ಮನಿಗೆ ಇಷ್ಟವಾಗಿರೋದು ಅಂದರೆ ತೆಂಗಿನಕಾಯಿದು ಈಡ್ಗಾಯಿ ಮತ್ತು ಬೇಲದಕಾಯಿ ಈಡ್ಗಾಯಿ. ಹಾಗಾಗಿ ಅಮ್ಮನಿಗೆ ಈಡ್ಗಾಯಿಗಳನ್ನ ಹೊಡಿತಾನೆ ಇರಬೇಕು. ಈಡ್ಗಾಯಿ ಹೊಡೆದ್ರೇ ಅಮ್ಮ ಮುಂದೆ ಬರೋದು, ಇಲ್ಲ ಅಂದರೆ ಬರಲ್ಲ. ಒಂದು ಹಬ್ಬ ಮಾಡಬೇಕು ಅಂದರೆ ತುಂಬ ಈಡ್ಗಾಯಿ ಬೇಕಾಗುತ್ತೆ. ರೋಡಲ್ಲಿ ಹೀಗೆ ಮೆರವಣಿಗೆ ಬರ್ತಾ ಇರ್ತೀವಿ. ಮುಂದೆ ಬಾರಿಸ್ಕೊಂಡು ಹಿಂದೆ ಅಮ್ಮ ಕರಗ ಹೊತ್ತಿದ್ದಾರಲ್ಲ ಅವ್ರು ಬರ್ತಾಯಿದ್ದಾರೆ. ಆಮೇಲೆ ಅವ್ರ ಹಿಂದೆ ಮುತ್ತೈದೆಯರು ಈ ಹೊಸನೀರು ತೊಗೊಂಡು ಬರ್ತಾಯಿದ್ದಾರೆ. ಹಾಗೆ ಹೋಗ್ತಾ ಹೋಗ್ತಾ ಯಾರು ಹಬ್ಬ ಮಾಡ್ತಾಯಿದ್ದಾರೆ ಅವ್ರ ಮನೆ ಹತ್ರ ಹೋಗಿ ಇಟ್ಟು ಆಮೇಲೆ ಮರಿದು ಅಡುಗೆ ಮಾಡಿ ಎಲ್ರಿಗೂ ಬಡಿಸ್ತಾರೆ. ಅವತ್ತು ಚೌತಿ ಇದ್ದ ಕಾರಣ ನಾನು ಊಟ ಮಾಡಲಿಲ್ಲ. ಮಧ್ಯಾಹ್ನ ನಮ್ಮ ಮನೆಯವರು ಹೋಗಿದ್ದರು. ನಾನು ಬೆಳಿಗ್ಗೆ ಪೂಜೆ ಮುಗಿಸ್ಕೊಂಡು ಬಂದೆ. ನಾನು ಹೋಗಿದ್ದರೆ ವಿಡಿಯೋ ಶೂಟ್ ಮಾಡ್ಕೊತಿದ್ದೆ. ಊಟ ಎಲ್ಲ ಬಡಿಸೋದೆಲ್ಲನೇ ನಮ್ಮ ಮನೆಯವರು ಅದೆಲ್ಲ ಏನೂ ಮಾಡಿಲ್ಲ, ಹಾಗೆ ಬಂದುಬಿಟ್ಟಿದ್ರು. ಇದು ಆಮೇಲೆ ಮಧ್ಯಾಹ್ನ ಫ್ರೀ ಟೈಮ್ ಇತ್ತಲ್ಲ, ಆವಾಗ ಸ್ವಲ್ಪ ಸಣ್ಣ ಈರುಳ್ಳಿಗಳೆಲ್ಲ ತಂದಿದ್ವಿ ನೆಡೋಕ್ಕೆ ಅಂತ ಹೇಳಿ. ಅದನ್ನು ನಮ್ಮ ಮನೆಯವ್ರು ಸ್ವಲ್ಪ ರೆಡಿ ಮಾಡಿಕೊಡ್ತೀನಿ, ಎಲ್ಲ ಹಾಕ್ಬಿಡುವೆ ಬಾ, ಟೈಮ್ ಸಿಗೋಲ್ಲ ಆಮೇಲೆ ಅಂದ್ಬಿಟ್ಟು ಕರ್ಕೊಂಡು ಬಂದು ಅವರೆಲ್ಲ ಅಗದು ಕೊಡ್ತಾಯಿದ್ರು. ನಾನು ರೆಡಿ ಮಾಡಿಕೊಡ್ತಾಯಿದ್ದೆ. ಇಲ್ಲಿ ನಮ್ಮ ಮನೆಯವ್ರು ರೇಗಿಸ್ತಾ ಇದ್ದಾರೆ. ನಾನು ವೀಡಿಯೋ ಮಾಡ್ತಿದ್ದಕ್ಕೆ ನೋಡಿ ಹೀಗಿರುತ್ತೆ ಈರುಳ್ಳಿ, ಹೀಗೆ ನೆಡಬೇಕು ಅಂತ ನನಗೆ ತೋರಿಸೋ ಥರ ಆ್ಯಕ್ಟ್ ಮಾಡ್ತಾಯಿದ್ದಾರೆ. ಆಮೇಲೆ ನಾನು ಬಿಡಿಸಿ ಕೊಡ್ತಾಯಿದ್ದೆ. ನಮ್ಮ ಮನೆಯವರೆಲ್ಲನೂ ಬಿತ್ತನೆ ಮಾಡ್ತಾಯಿದ್ರು ಈರುಳ್ಳಿನ. ಮನೆ ಪಕ್ಕ ಸ್ವಲ್ಪ ಜಾಗ ಇದೆ, ಅಲ್ಲಿ ಈರುಳ್ಳಿನ ಬಿತ್ತನೆ ಮಾಡ್ತಾಯಿದ್ದೀವಿ. ನಮ್ಮ ಟೈಮ್ ಸಿಕ್ಕಿದಾಗ ಸ್ವಲ್ಪನೇ ನೆಡ್ತೀವಿ ಈರುಳ್ಳಿನ. ಅದು ಅಡುಗೆಗೆ ತುಂಬ ಯೂಸ್ ಆಗುತ್ತೆ. ಜೊತೆಗೆ ಬಿಸಿಬೇಳೆ ಬಾತ್ಗೆ, ಬೇಳೆ ಸಾಂಬಾರಿಗೆಲ್ಲ ಹಾಕಿದ್ರೆ ತುಂಬ ಟೇಸ್ಟ್ ಆಗಿರುತ್ತೆ ಅಂದ್ಬಿಟ್ಟು ನಾವೇ ಬೆಳ್ಕೊತೀವಿ. ಈರುಳ್ಳಿ ಬೆಳ್ಳುಳ್ಳಿ ಎರಡನ್ನೂ, ದಪ್ಪ ಈರುಳ್ಳಿನೂ ತೊಗೋತೀವಿ. ಇಲ್ಲಿ ನೋಡಿ, ಇಲ್ಲಿ ಶುಂಠಿ, ಅರಿಶಿನ, ಕಾಮ್ ಕಸ್ತೂರಿ, ರೋಸ್ ಗಿಡಗಳು ಎಲ್ಲ ಹಾಕಿದ್ದೀನಿ. ತುಂಬ ಪ್ಲೇಸ್ ಇದೆ, ಆದರೆ ಮಾಡೋಕ್ಕೆ ನಮಗೇ ಟೈಮ್ ಇಲ್ಲ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಮಾಡ್ತಾಯಿರ್ತೀವಿ. ರೋಸ್ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇನ್ನೊಂದು ಬಟನ್ ರೋಸ್ ಇತ್ತು, ಅದು ಯಾಕೋ ಒಣಗೋಗ್ಬಿಟ್ಟಿದೆ. ನಾನಿಲ್ಲಿ ಗಿಡದಲ್ಲಿ ಎಷ್ಟು ಹೂ ಬಿಟ್ರೂ ಆಲ್ಮೋಸ್ಟ್ 90% ನಾನು ದೇವ್ರಿಗೇ ಮುಡಿಸೋದು. ನಮ್ಮ ಮನೆಗಾದರೂ ಮುಡಿಸ್ತೀನಿ ಫೋಟೋಗೆ, ಇಲ್ಲಾಂದರೆ ನಮ್ಮ ದೇವಸ್ಥಾನ ಇದೆಯಲ್ಲ ಊರಲ್ಲೇ, ಅಲ್ಲಿ ತೊಗೊಂಡೋಗಿ ಕೊಡ್ತೀವಿ. ಇಲ್ಲಿ ನೋಡಿ, ಗೆಡ್ಡೆಕೋಸು ಹಾಕಿದ್ದೀನಿ. ಆಮೇಲೆ ದೊಡ್ಡಪತ್ರೆ ಸೊಪ್ಪು ಹಾಕಿದ್ದೀನಿ. ಗೆಡ್ಡೆಕೋಸೆಲ್ಲ ಕೆಲವು ಕಿತ್ತಿದ್ದೀನಿ ಬಲ್ತಿದ್ದವನ್ನ. ಇದನ್ನು ಚಿಕ್ಕದಿದೆಯಲ್ಲ ಅದಕ್ಕೆ ಬಿಟ್ಟಿದ್ದೀನಿ. ತುಳಸಿ ಹಾಕಿದ್ದೀನಿ. ಒಂದೆಲ್ಗಾಯಿ ಇದೆ. ಒಂದೆಲ್ಗಾಯಿ ಎಷ್ಟು ಚೆನ್ನಾಗಿ ಹಬ್ಬಿದೆ ನೋಡಿ. ಅದು ನಮ್ಮ ಗದ್ದೆ ತೇವರಿಗಳಲ್ಲಿರುತ್ತೆ. ಅದನ್ನು ತಂದು ನಾನು ಇಲ್ಲಿ ಮನೆ ಹತ್ರ ಹಾಕ್ಕೊತಾ ಇರ್ತೀನಿ. ಜೊತೆಗೆ ಇಲ್ಲಿ ಬ್ರಾಹ್ಮಿ ಎಲೆ ಇದೆ. ಇದನ್ನು ಕೊಬ್ಬರಿ ಎಣ್ಣೆ ಜೊತೆ ಕುದಿಸ್ಬಿಟ್ಟು ಕೂದಲಿಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಕೂದಲು ಉದುರದೇ ಬೆಳೆಯುತ್ತೆ. ಇಲ್ಲಿ ಇನ್ಸುಲಿನ್ ಗಿಡ ಇದೆ. ಶುಗರ್ ಇರೋರಿಗೆ ಕಂಟ್ರೋಲ್ ಆಗುತ್ತೆ. ಶುಗರ್ ಇಲ್ಲದೆ ಇರೋರಿಗೆ ಬರೋದನ್ನ ಅವಾಯ್ಡ್ ಮಾಡುತ್ತೆ ಅಂದ್ಬಿಟ್ಟು ನಾವು
ತಂದು ಹಾಕಿದ್ದೀನಿ. ಇಲ್ಲಿ ಮಕ್ಕಳಿರೋ ಮನೆಯಲ್ಲಿ ಇರಲೇಬೇಕು ಇವೆಲ್ಲ. ನಾವು ಎಲ್ಲದಕ್ಕೂ ಹುಷಾರಿಲ್ಲ ಮಕ್ಕಳಿಗೆ ಅಂದ ತಕ್ಷಣ ನಾವು ಇಂಗ್ಲೀಷ್ ಮೆಡಿಸನ್ಗೆ ಹೋಗೋಕ್ಕಾಗಲ್ಲ. ಹಾಗಾಗಿ ನಾವು ಅವಾಗವಾಗ ಮನೆ ಮದ್ದುಗಳನ್ನ ಮಾಡ್ತಾ ಇರಬೇಕು. ಇದಾದಮೇಲೆ ನೆಕ್ಸ್ಟ್ ಡೇ ಇದು ನನ್ನ ಮಗ ಎಗ್ ರೈಸ್ ಬೇಕು ಅಂತ ಹೇಳ್ದ. ಹಾಗಾಗಿ ಎಗ್ ರೈಸ್ ಮಾಡ್ತಾಯಿದ್ದೆ. ಅದನ್ನು ಹಾಗೆ ಸುಮ್ಮನೆ ಶೂಟ್ ಮಾಡಿದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಇದೆ ನೋಡಿ. ಸ್ವಲ್ಪ ಶುಂಠಿನ ಹುರಿದು ಸಣ್ಣ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಬೆಳ್ಳುಳ್ಳಿನೂ ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣದಾಗಿ. ಹಸಿಮೆಣ್ಸಿನ್ಕಾಯಿನೂ ಹೆಚ್ಕೊಂಡಿದ್ದೀನಿ. ತುಂಬ ಸಣ್ಣಗೆ ಹೆಚ್ಚಿಲ್ಲ ಅದನ್ನ, ನನ್ನ ಮಗ ತಿಂತಾನಲ್ವ ಅವನಿಗೆ ಖಾರ ಆಗುತ್ತೆ ಅಂದ್ಬಿಟ್ಟು. ದಪ್ಪ ಮೆಣಸಿನ್ಕಾಯಿ, ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪೆಲ್ಲ ಹೆಚ್ಚಿಟ್ಕೊಂಡು ಇಲ್ಲಿ ಎಣ್ಣೆ, ಮೊಟ್ಟೆ, ಉಪ್ಪು ಎಲ್ಲ ಇಟ್ಕೊಂಡಿದ್ದೀನಿ. 5 ಮೊಟ್ಟೆ ತೊಗೊಂಡಿದ್ದೀನಿ ನಾನು ಎಗ್ ರೈಸ್ಗೆ. ಒಂದು ಕಡಾಯಿ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಬಿಟ್ಟು ಅದಕ್ಕೆ ಹೆಚ್ಚಿರೋ ಶುಂಠಿ, ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಅದು ಕೆಂಪಗೆ ಆಗೋ ತನಕ ಸ್ವಲ್ಪ ಹುರಿಬೇಕು. ತುಂಬ ಸೇಯಿಸಬಾರ್ದು, ಕೆಂಪಗೆ ಆಗೋ ಥರ ಅದ್ರದ್ದು ಹಸಿ ವಾಸನೆ ಹೋಗೋ ತನಕ ಹುರಿಬೇಕು. ಅದು ಸ್ವಲ್ಪ ಕೆಂಪಗೆ ಆಗ್ತಾಯಿದೆ ಅನ್ನೋವಾಗ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿನ ಸ್ವಲ್ಪ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಏಕೆ ಅಂದರೆ ದಪ್ಪ ಮೆಣಸಿನ್ಕಾಯಿನೂ ಅಷ್ಟೇ ಸ್ವಲ್ಪ ದಪ್ಪಗೆ ಕಟ್ ಮಾಡ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಅದು ನಮಗೆ ತಿನ್ನುವಾಗ ಬಾಯಿಗೆ ಸಿಗಬೇಕು. ಇಲ್ಲಾಂದರೆ ಹುರಿವಾಗಲೇ ಎಲ್ಲ ಸ್ಮ್ಯಾಶ್ ಆಗಿಬಿಟ್ರೆ ತಿನ್ನುವಾಗ ಬಾಯಿಗೆ ಏನೂ ಸಿಗಲ್ಲ, ಬರೀ ಅನ್ನ ಮಾತ್ರ ಸಿಗುತ್ತೆ. ಅದಕ್ಕೆ ಸ್ವಲ್ಪ ದಪ್ಪಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿನ ಸ್ವಲ್ಪ ಕೆಂಪಗೆ ಆಗುವಾಗೆ ಹುರಿಬೇಕು, ಹುರ್ಕೋತಾ ಇದ್ದೀನಿ. ಅದು ಸ್ವಲ್ಪ ಬಾಡಿದೆ ಅಂತ ಅಂದಾಗ ಅದಕ್ಕೆ ಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಬೇಗ ಹುರಿಬೋದು. ಆಮೇಲೆ ಅದಕ್ಕೆ ದಪ್ಪ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ದಪ್ಪ ಮೆಣಸಿನ್ಕಾಯಿನ ಅರ್ಧ ಮಾತ್ರ ಹುರಿತೀನಿ, ಫುಲ್ ಹುರಿಯಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ಕ್ರಿಸ್ಪಿಯಾಗಿರುತ್ತೆ, ತಿನ್ನೋವಾಗ ಕರುಮ್ ಅಂತ ಸೌಂಡ್ ಬರುತ್ತೆ. ಅದಕ್ಕೆ ಅದು ಚೆನ್ನಾಗಿರೋ ಟೇಸ್ಟ್ ಕೊಡುತ್ತೆ. ಅದಕ್ಕೆ ಅದನ್ನು ಅರ್ಧ ಮಾತ್ರ ಬೇಯಿಸ್ಕೊತೀನಿ. ಅದಾದಮೇಲೆ ಟೊಮೆಟೊ ಹಾಕ್ಕೊತಾ ಇದ್ದೀನಿ. ಟೊಮೆಟೊ ಹಾಕ್ಕೊಂಡು ಸ್ವಲ್ಪ ಹುರಿತಾ ಇದ್ದರೆ ಆಮೇಲೆ ಲಿಡ್ ಮುಚ್ಚಿ ಒಂದು 5 ನಿಮಿಷ ಬಿಟ್ಟರೆ ಎಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ. ಆವಾಗವಾಗ ತೆಗೆದು ಹುರಿಬೇಕು, ಇಲ್ಲ ಅಂತ ಹೇಳಿದ್ರೆ ಸೀದೋಗಿಬಿಡತ್ತೆ. ಯಾರೂ ಮಾಡದೇ ಇರೋ ಅಡುಗೆ ನಾನು ಮಾಡ್ತಾಯಿಲ್ಲ, ಎಲ್ಲರ ಮನೇಲೂ ಮಾಡೋದೇನೆ. ಆದರೆ ಒಬ್ಬೊಬ್ಬರು ಕೈ ರುಚಿ ಒಂದೊಂದು ರೀತಿ ಇರುತ್ತೆ ಅಷ್ಟೇ. ಅವ್ರು ಮಾಡೋ ಮೆಥಡೇ ಬೇರೆ, ನಾವು ಮಾಡೋ ಮೆಥಡೇ ಬೇರೆ. ಇವಾಗ ಇದು ಟೊಮೆಟೊ ಬೆಂದ ಮೇಲೆ ಅದಕ್ಕೆ 1 ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ, ಅಚ್ಚ ಖಾರದ ಪುಡಿ. ಅದು ಟೇಸ್ಟ್ಗೆ ಮತ್ತು ಕಲ್ಲರ್ಗೆ. ಖಾರಕ್ಕೆ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ, ಅದಕ್ಕೆ ಟೇಸ್ಟ್ಗೆ ಮತ್ತು ಕಲ್ಲರ್ಗೆ ಇರಲಿ ಅಂತ. ಆಮೇಲೆ 1 ಸ್ಪೂನ್ ಧನಿಯಾ ಪೌಡರ್ ಹಾಕ್ತೀನಿ. ಧನಿಯಾ ಪೌಡರು, ಹಸಿಮೆಣ್ಸಿನ್ಕಾಯಿನ ಪುಡಿ, ಗರಂ ಮಸಾಲ ಅವೆಲ್ಲನೂ ನಾನು ಮನೆಯಲ್ಲೇ ಮಾಡ್ಕೊತೀನಿ. ಅರಿಶಿಣದ ಪುಡಿ ಎಲ್ಲನೂ ಇವಾಗ ಖಾಲಿ ಆಗಿದೆ. ಹಾಗಾಗಿ ಗರಂ ಮಸಾಲ ಪೌಡರ್ ಒಂದು ಮಾತ್ರ ಅಂಗಡಿಯಿಂದ ತರಿಸಿದ್ದೀನಿ. ಯಾಕೆ ತರಿಸಲ್ಲ ಅಂದರೆ ಅದಕ್ಕೆ ಪ್ರಿಸರ್ವೇಟಿವ್ ಹಾಕಿರ್ತಾರಲ್ವ, ಅದಕ್ಕೆ. ನಾವೇ ಮನೇಲಿ ಮಾಡಿಕೊಂಡ್ರೆ ಪ್ಯೂರಾಗಿರುತ್ತೆ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದಕ್ಕೆ ಮೊಟ್ಟೆಗಳನ್ನ ಒಡೆದು ಹಾಕಬೇಕು. ನಾನು 5 ಮೊಟ್ಟೆ ತೊಗೊಂಡಿದ್ದೀನಿ. 5 ಮೊಟ್ಟೆನೂ ಒಡೆದು ಹಾಕ್ತಾಯಿದ್ದೀನಿ. ನನ್ನ ಮಗ ಪಕ್ಕದಲ್ಲಿ ಕೂತ್ಕೊಂಡು 1 ಮೊಟ್ಟೆ ಅಮ್ಮ 2 ಮೊಟ್ಟೆ ಅಂತ ಕೌಂಟ್ ಮಾಡ್ಕೊತಾ ಇದ್ದಾನೆ. ಎಲ್ಲ ಮೊಟ್ಟೆ ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ. ಉಪ್ಪು, ಖಾರ, ಮೊಟ್ಟೆ, ಈರುಳ್ಳಿ ಎಲ್ಲ ಅದ್ರ ಜೊತೆನೂ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಬೇಕು, ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಅದಾದಮೇಲೆ ಸಿಮ್ ಆಫ್ ಮಾಡಿಬಿಟ್ಟು, ಸ್ಟವ್ ಆಫ್ ಮಾಡಿಬಿಟ್ಟು ಪಕ್ಕಕ್ಕೆ ಎತ್ತಿ ಇಡಬೇಕು. ಆಮೇಲೆ ಒಂದು ಪಾತ್ರೆಯಲ್ಲಿ ಅನ್ನ ಆರಾಕಿದ್ದೀನಿ. ಕೆಲವರು ಇದಕ್ಕೇನೆ ಅನ್ನ ಹಾಕ್ಕೊಂಡು ಕಲಿಸ್ಕೊತಾರೆ. ನಂಗೆ ಸ್ವಲ್ಪ ಗೊಜ್ಜು ಜಾಸ್ತಿ ಇದೆ ಅನ್ನಿಸ್ತು, ಅದಕ್ಕೆ ನಾನು ಬೇರೆ ಪಾತ್ರೆಗೇ
ಅನ್ನ ಹಾರಾಕಿ ಅದಕ್ಕೆ ಈ ನಾವು ಹುರಿದಿದ್ವಲ್ಲ ಎಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅನ್ನ ಆರಿದರೆ ಬೇಗ ನೀಟಾಗಿ ಉದುರುದ್ರಾಗ ಆಗುತ್ತೆ. ಅನ್ನ ಹಾರಾಕಲಿಲ್ಲ ಅಂದರೆ ಮುದ್ದೆ ಥರ ಆಗಿಬಿಡುತ್ತೆ. ಹಾಗಾಗಿ ಕೊತ್ತಂಬರಿ ಸೊಪ್ಪು ನಾನು ಇವಾಗ ಹಾಕ್ತಾಯಿದ್ದೀನಿ. ಫಸ್ಟ್ ಹಾಕ್ಬಿಟ್ರೆ ಟೇಸ್ಟ್ ಸಿಗಲ್ಲ ಅಂದ್ಬಿಟ್ಟು ಅನ್ನಕ್ಕೆ ಎಲ್ಲ ಕಲಸಿದ ಮೇಲೆ ಆಮೇಲೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊತೀನಿ. ನೋಡಿ ಚೆನ್ನಾಗಿದೆ, ನೋಡೋಕ್ಕಂತೂ ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿತ್ತು. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಹೋಗಿ ಬರಲಾ?